ಹಾಗೂ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದ ರಿವ್ಯೂ ನೋಡ್ಕೊಂಬರೋಣ. ಆ್ಯಂಡ್ ಕೊನೆಯಲ್ಲಿ ಸಖತ್ತಾಗಿರುವಂಥ ಎಂಟರ್ಟೈನ್ಮೆಂಟ್ ಸಿಕ್ಕಿತು ಅಂತ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ತುಂಬ ಖುಷಿ ಕೊಟ್ಟಿರುವಂಥದ್ದು ನಮ್ಮ ಗಿಲ್ಲಿ ಆ್ಯಂಡ್ ಅಶ್ವಿನಿ ಅವರ ಒಂದು ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಜೊತೆಗೆ ಚಂದ್ರಪ್ರಭಾ ಅಭಿ ಧ್ರುವ್ ಅಂತ ಅವರ ಒಂದು ಎನರ್ಜೆಟಿಕ್ ಆಗಿರುವಂಥ ಒಂದು ಆ ಹಾಡಿಗೆ ಅಷ್ಟೇ ಎನರ್ಜೆಟಿಕ್ ಆಗಿರುವಂಥ ಒಂದು ಪರ್ಫಾರ್ಮೆನ್ಸ್ ಅವ್ರು ಕೊಟ್ಟರು ಅಂತ ಹೇಳ್ಬೋದು. ಅದ್ಭುತವಾಗಿತ್ತು. ಆ್ಯಂಡ್ ಮಲ್ಲಮ್ಮ ಆ್ಯಂಡ್ ನಮ್ಮ ರಕ್ಷಿತಾ ಜಾನ್ವಿ ಕೂಡ ತುಂಬ ಸಖತ್ತಾಗಿ ಮಾಡ್ತಾರೆ. ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಒಂದು ಜೋಡಿ ಸೂರಜ್ ಆ್ಯಂಡ್ ಕಾವ್ಯ. ಸೊ ಅವ್ರದ್ದು ಕೂಡ ಸಖತ್ತಾಗಿರುವಂಥ ಒಂದು ಡುಯೆಟ್ ಸಾಂಗ್ ಅಂತಲೇ ಹೇಳ್ಬೋದು. ಖುಷಿ ಆಯಿತು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅನ್ನೋವಂಥದ್ದು. ಸೊ ಕೊನೆಯಲ್ಲಿ ಸ್ವಲ್ಪ ಖುಷಿ ಆಯಿತು ಆ ಥರದ್ದೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ. ಸ್ವಲ್ಪ ಖುಷಿಯಾಗಿ ನೆಮ್ಮದಿಯಿಂದ ಎಪಿಸೋಡ್ ಮುಗಿದ್ರೆ ಸೊ ನೆಮ್ಮದಿಯಿಂದ ಮಲ್ಕೊಳ್ಳೋಕ್ಕೂ ಕೂಡ ಖುಷಿ ಆಗುತ್ತೆ. ಸೊ ಆ ಥರ ತುಂಬ ರೇರ್ ಸಿಗೋವಂಥದ್ದು ಈಗಿನ ಒಂದು ಸೀಸನ್ಗಳಲ್ಲಿ. ಬರೀ ಫೈಟು ಕಿತ್ತಾಟ ಇದರಲ್ಲೇ ನಡೆದೋಗುತ್ತೆ ಬಿಟ್ರೆ. ಆ್ಯಂಡ್ ಅದ್ಭುತವಾಗಿತ್ತು ಅಂತಲೇ ಹೇಳ್ತೀನಿ. ಆ್ಯಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ಚಿಕ್ಕದಾಗಿ ನೋಡ್ಕೊಂಬರೋಣ. ನಿನ್ನೆ ಎಪಿಸೋಡ್ ಶುರುವಾಗಿರುವಂಥದ್ದು ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ನಮ್ಮ ಗಿಲ್ಲಿ ಅವರ ಡಿಸಿಷನ್ಗೆ ಇಡೀ ಮನೆ ಒಂದು ರೀತಿಯಲ್ಲಿ ಶಾಕ್ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಬ್ಲೂ ಟೀಮ್ ಅವರಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಶಿಖಾ ಅಗೇನ್ ಕಣ್ಣೀರು ಹಾಕಿದ್ರು. ಅವ್ರು ಬೇಜಾರು ಮಾಡ್ಕೊಂಡಿದ್ರು. ಈ ಥರ ಡಿಸಿಷನ್ ನಾನಿರೋದಕ್ಕೋಸ್ಕರನೇ ಮಾಡಿದ್ರು, ಹಾಗೆ ಹೀಗೆ ಅಂತೆಲ್ಲ ನಡೀತಾ ಇತ್ತು. ಇದ್ರ ಜೊತೆಗೆ ಅಲ್ಲಿ ಒಂದು ರಕ್ಷಿತಾ ವರ್ಸಸ್ ಧನುಷ್ ಅವರ ಒಂದು ಡಿಸ್ಕಷನ್ ನಡೆಯುತ್ತೆ. ಬಿಕಾಸ್ ಮೊನ್ನೆ ಬಿಗ್ ಬಾಸ್ ಅವ್ರು ಏನು ಅನೌನ್ಸ್ ಮಾಡ್ತಾರೆ, ಇವರೇನು ವಿಫಲವಾಗ್ತಾರೆ ಅಂದರೆ ಒಂದು ಒಮ್ಮತದ ಒಂದು ನಿರ್ಧಾರ ಹೇಳಲಿಕ್ಕೆ ವಿಫಲವಾಗ್ತಾರೆ. ಸೊ ಬಿಗ್ ಬಾಸ್ ಅವರು ಸೊ ಇದನ್ನು ನಾವು ಕ್ಯಾನ್ಸಲ್ ಮಾಡಿದ್ದೀವಿ. ಸೊ ನಿಮ್ಮ ಒಂದು ತಂಡದಿಂದ ಯಾರೂ ಕೂಡ ಆ ಒಂದು ಡಿಸಿಷನ್ ಬರದೇ ಇರೋ ಕಾರಣಕ್ಕೆ ಅಂತ ಹೇಳಿದಾಗ ಅಲ್ಲಿ ರಕ್ಷಿತಾ ಒಂದು ಮಾತು ಹೇಳ್ತಾರೆ. ಅಲ್ಲಿ ಏನು ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ, ಸೊ ಯಾರೂ ಕೂಡ ಹೋಗ್ತಾ ಇಲ್ಲ ಸ್ಟೂಡೆಂಟ್ ಆಫ್ ದಿ ವೀಕ್ ಅನ್ನೋದಕ್ಕೆ. ಸೊ ರಕ್ಷಿತಾ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ತುಂಬ ಜೋರಾಗಿ ಕೂಗಿ ಹೇಳ್ತಾರೆ. ಅಂದರೆ ಅವ್ರಿಗೆ ಖುಷಿಯಾಗಿದೆ ಇವ್ರ ಟೀಮಿಂದ ಯಾರು ಕೂಡ ಸೆಲೆಕ್ಟ್ ಆಗಲಿಲ್ಲ ಅನ್ನೋ ರೀತಿಯಲ್ಲಿ. ಸೊ ಇದು ಧನು ಹೇಳುವಂಥದ್ದು, ನಾವು ಅಷ್ಟು ಕಷ್ಟಪಟ್ಟು ಇದು ಮಾಡಿದ್ದೀವಿ, ನಿನಗೆ ಆ ಥರ ಖುಷಿ ವ್ಯಕ್ತಪಡಿಸ್ತಿದ್ದೀರಾ, ನಿಂಗೆ ಸರಿ ಅಂತ ಅನಿಸುತ್ತಾ, ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ಮಾತುಕತೆ ನಡೆಯುತ್ತೆ. ರಕ್ಷಿತಾ ಅವಳ ಕಡೆಯಿಂದ ಹೇಳುವಂಥದ್ದು, ಹೌದು ನನ್ನ ಕಡೆಯಿಂದ ನನಗೆ ಸರಿ ಇದೆ ಹಾಗೆ ಹೀಗೆ ಅಂತ ಹೇಳ್ತಾಳೆ. ಇದು ಯಾವ ರೀತಿಯಲ್ಲಿ ಮನಸ್ಥಿತಿ ಅಂತ ಅರ್ಥ ಆಗ್ತಿಲ್ಲ ನನಗೆ. ಓಕೆ, ನಾವು ಕೆಲವು ಟೈಮಲ್ಲಿ ಅವ್ರ ಬಗ್ಗೆ ಹೊಗಳ್ತೀವಿ, ಸ್ಟ್ಯಾಂಡ್ ತೊಗೊತೀವಿ, ಹೊರಗಡೆ ಇದ್ದಂಥ ರಿವ್ಯೂವರ್ಸ್ ಆದರಾಗಿರ್ಬೋದು, ಆಡಿಯನ್ಸ್ ಆದರಾಗಿರ್ಬೋದು. ಬಟ್ ನಾನಂತೂ ಇಂಥದ್ದನ್ನೆಲ್ಲನೂ ಸಪೋರ್ಟ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಒಬ್ರಿಗೇನೋ ಆಗಿದೆ ಅಂತಂದಾಗ ಅವ್ರು ಸೆಲೆಕ್ಟ್ ಆಗಿಲ್ಲ, ಅಷ್ಟು ಆಟ ಆಡಿದ್ರೂ ಕೂಡ, ಸೊ ಕಷ್ಟಪಟ್ಟರು ಕೂಡ ಅವ್ರಿಗೇನೋ ಒಂದು ಲಾಭ ಸಿಗಲಿಲ್ಲ ಅಂತಂದಾಗ ಖಂಡಿತವಾಗ್ಲೂ ನಾನಂತೂ ಈ ಥರದ್ದೊಂದು ವರ್ತನೆಗೆ ಸಪೋರ್ಟ್ ಅಂತೂ ಮಾಡಲ್ಲ. ರಕ್ಷಿತಾ ಕೆಲವು ಟೈಮಲ್ಲಿ ತುಂಬ ಅತಿಯಾಗಿ ಆಡ್ತಾಳೆ ಅನ್ನೋದು ನನ್ನ ಅನಿಸಿಕೆ. ಸೊ ಅಲ್ಲಿ ಅಷ್ಟೊಂದು ಅವ್ರು ಬಿಟ್ಟು ಬೇರೆ ಯಾರಾದರೂ ಆ ಥರ ಮಾಡಿದ್ದಿದ್ರೆ ಸೊ ಅದನ್ನೇ ಹೈಲೈಟ್ ಆಗಿರೋದು, ಬಿಕಾಸ್ ಸಿಂಪತಿ ಹಾಗೆ ಹೀಗೆ ಅಂತ. ಬಟ್ ಇವ್ರು ಮಾಡಿರೋವಂಥದ್ದು ಏನು, ಅದು ಖಂಡಿತವಾಗ್ಲೂ ತಪ್ಪು. ಧನುಷ್ ಆದರೂ ಆಗಿರ್ಬೋದು, ರಾಶಿಕಾ ಆದರೂ ಆಗಿರ್ಬೋದು, ಸ್ಪಂದನ ಆದರೂ ಆಗಿರ್ಬೋದು, ಇನ್ನು ಮಿಕ್ಕಿದವ್ರು ಎಲ್ಲರೂ ಕೂಡ ಕಷ್ಟಪಟ್ಟಿದ್ದಾರೆ ಟಾಸ್ಕ್ಗೋಸ್ಕರ. ಒಂದು ಒಮ್ಮತ ಬರಲಿಲ್ಲ, ಗಿಲ್ಲಿದ ಅವ್ನು ಓನ್ ಡಿಸಿಷನು. ಸೊ ಅದಕ್ಕೋಸ್ಕರ ಅವ್ನು ನಿಂತ್ಕೊಂಡ. ಬಟ್ ಆ ಥ್ಯಾಂಕ್ ಯು ಅನ್ನೋವಂಥದ್ದು ಅಷ್ಟೊಂದು ದ್ವೇಷ ಏನಕ್ಕೆ ಅಂತ ಅರ್ಥ ಆಗಲಿಲ್ಲ ನನಗೆ. ಸೊ ಚಿಕ್ಕ ಹುಡುಗಿ ಅಂತಾರೆ, ಅವಳೇನು ಚಿಕ್ಕ ಹುಡುಗಿ ಅಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಚಿಕ್ಕ ಹುಡುಗಿ ಅಲ್ಲ. ಸೊ ಅವಳಿಗೆಲ್ಲ ಕೂಡ ಗೊತ್ತಿದೆ ಏನು ಆಡ್ತಾ ಇದ್ದೀನಿ, ಯಾವಾಗ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ, ಯಾವಾಗ ಮಾತಾಡಬೇಕು, ಎಲ್ಲ ಕೂಡ ಗೊತ್ತಿದೆ. ಖಂಡಿತವಾಗ್ಲೂ ರಾಶಿಕಾ ಇನ್ನೂ ಸ್ವಲ್ಪ ಅಂದರೆ ತಿದ್ಕೊಳ್ಳೇಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಟಾಸ್ಕು ಅಂತ ಬಂದಾಗ ತುಂಬ ಚೆನ್ನಾಗಿ ಆಡ್ತಿರೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಸೊ ವ್ಯಕ್ತಿತ್ವ ಅಂತ ಬಂದಾಗ ಸ್ವಲ್ಪ ಅವರು ಚೇಂಜ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಯಾರ ಜೊತೆಗೆ ಏನು ಮಾತಾಡ್ತಾ ಇದ್ವಿ ಅನ್ನೋವಂಥದ್ದು ಕೂಡ ಮುಖ್ಯ ಆಗುತ್ತೆ. ಆಮೇಲೆ ಆಲ್ರೆಡಿ ಕೆಲವೊಂದು ದೃಷ್ಟಿಕೋನಗಳನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇವರಂದರೆ ಹಿಂಗೆ ಅಂತ. ಸೊ ತಮ್ಮ ಆಟದ ಕಡೆಗೆ ಗಮನ ಕೊಟ್ಟರೆ ಬೆಟ್ರು. ಸೊ ಅವ್ರು ಏನು ಮಾಡ್ತಿದ್ದಾರೆ, ಸೊ ಅವ್ರ ಬಗ್ಗೆ ನಾವು ಯಾಕೆ ಮಾತಾಡಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಸೊ ತಮ್ಮ ಆಟದ ಕಡೆಗೆ ಗಮನ ಕೊಟ್ಟರೆ ಬೆಟ್ರ್ ಅಂತ ನನಗನ್ಸುತ್ತೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ಗಿಲ್ಲಿ ಆ್ಯಂಡ್ ಚಂದ್ರಪ್ರಭಾ ಡಿಸ್ಕಷನ್ ಮಾಡ್ತಾರೆ ಬಾತ್ರೂಮಲ್ಲಿ. ಅಲ್ಲಿ ಚಂದ್ರಪ್ರಭಾ ಹೇಳುವಂಥದ್ದು ಏನು ಅಂತಂದರೆ, ರಾಶಿಕಾ ತುಂಬ ಚೆನ್ನಾಗಿ ಆಡಿದ್ಲು ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು. ಅಲ್ಲಿ 2-3 ಸಾರಿ ಅದನ್ನೇ ಹೇಳ್ತಾರೆ, ರಾಶಿಕಾ ಚೆನ್ನಾಗಿ ಆಡಿದ್ಲು ಅಂತ. ಆ್ಯಂಡ್ ಗಿಲ್ಲಿ ಕೇಳ್ತಾರೆ, ನಾನು ಚೆನ್ನಾಗಿ ಆಡಿಲ್ವಾ ಅಂತಂದರೆ ಅವನು ಅಂದರೆ ಇಂಡೈರೆಕ್ಟಾಗಿ ಹೇಳುವಂಥದ್ದು ಏನಂತಂದರೆ, ರಾಶಿಕಾ ನಿನಗಿಂತ ಚೆನ್ನಾಗಿ ಆಡಿದಾಳೆ ಅಂತಲೇ ಬಂತು ಅಲ್ಲಿ. ಓಕೆ, ಬಿಕಾಸ್ ಅಲ್ಲೆಲ್ಲರೂ ಕೂಡ ಗೊತ್ತಿದೆ ರಾಶಿಕಾ ಟಾಸ್ಕು ಅಂತ ಬಂದಾಗ ತುಂಬ ಚೆನ್ನಾಗಿ ಆಡಿದ್ದಾಳೆ. ಕಾವ್ಯ ಕೂಡ ಹೇಳಿದ್ಲು ಟಾಸ್ಕು ಅಂತಲೇ ತೊಗೊಂಡ್ರೆ ಅಗೇನ್ ಅಲ್ಲಿ ರಾಶಿಕಾನೇ ತುಂಬ ಚೆನ್ನಾಗಿ ಆಡಿದ್ದು ಅನ್ನೋ ರೀತಿಯಲ್ಲೇ ಹೇಳಿರುವಂಥದ್ದು. ಓಕೆ, ಸೊ ಇದಾದಮೇಲೆ ಅಲ್ಲಿ ಗಾರ್ಡನ್ ಏರಿಯಾದಲ್ಲಿ ಜಾನ್ವಿ, ಗಿಲ್ಲಿ, ರಘು ಆ್ಯಂಡ್ ರಕ್ಷಿತಾ ಇದ್ರು ಅಂತ ಅನಿಸುತ್ತೆ. ಸೊ ಎಲ್ಲ ಡಿಸ್ಕಷನ್ ಮಾಡ್ತಾಯಿದ್ರು. ಅಂದರೆ ಜಾನ್ವಿ ಅವ್ರು ಹೇಳುವಂಥದ್ದು ರಘು ಅವ್ರಿಗೆ, ನೀವು ತುಂಬ ಡಿಸಿಷನ್ ತುಂಬ ಚೆನ್ನಾಗಿ ತೊಗೊಂಡ್ರಿ, ಯಾವುದು ಫೇವರಿಸಮ್ ಮಾಡಲಿಲ್ಲ ಹಾಗೆ ಹೀಗೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಅಗೇನ್ ರಘು ಅಂತ ಬಂದಾಗ ಈ ವಾರ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಕೆಲವೊಂದು ಆ ಕಡೆ ಈ ಕಡೆ ಹೋಗಿರ್ಬೋದು ಬಿಟ್ರೆ, ಬಟ್ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಕಾಮ್ ಆ್ಯಂಡ್ ಕಂಪೋಸ್ ಆಗಿ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಇದಾದಮೇಲೆ ಇಷ್ಟು ದಿನ ನಾನು ತುಂಬ ನೆಗೆಟಿವ್ ಆಗಿ ಕಾಣಿಸ್ತಾ ಇದ್ನ ಅನ್ನೋ ರೀತಿಯಲ್ಲಿ ಕೆಲವೊಂದು ಪ್ರಶ್ನೆಗಳು ಕೇಳಿದ್ರು ಜಾನ್ವಿ ಅವರು ಗಿಲ್ಲಿ ಆ್ಯಂಡ್ ಚಂದ್ರಪ್ರಭಾ ಅವರಿಗೆ. ಬಟ್ಟೆ ಬಗ್ಗೆ ಮಾತಾಡಿದ ತಪ್ಪು ಅನ್ನೋ ರೀತಿಯಲ್ಲಿ ನಮ್ಮ ಚಂದ್ರಪ್ರಭಾ ಹೇಳಿದ್ದ, ನೀವು ಎಲ್ಲ ಮಾತಾಡಿದ್ದೆಲ್ಲ ಸರಿ, ಕಾಮಿಡಿ ಪ್ರ್ಯಾಂಕು ಎಲ್ಲ ಓಕೆ, ಬಟ್ ಅದನ್ನ ಬಟ್ಟೆ ನೋಡಿಬಿಟ್ಟು ನೀವು ಇದು ನೋಡಿದ್ರೆ ಹಿಂಗೆ ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗುತ್ತೆ. ಸೊ ಈ ಥರ ಎಲ್ಲ ಮಾತಾಡಿದ್ದು ತಪ್ಪು ಅನ್ನೋ ರೀತಿಯಲ್ಲಿ ಚಂದ್ರಪ್ರಭಾ ಹೇಳಿದಾಗ, ಹೌದು ಬಟ್ಟೆ ಎಲ್ಲ ಮಾತಾಡಬಾರ್ದಾಗಿತ್ತು, ನನಗೂ ಕೂಡ ತಪ್ಪು ಅಂತ ಅನ್ನಿಸ್ತು ಅಂತ ಜಾನ್ವಿ ಅವರು ಹೇಳಿದ್ರು. ಹೆಂಗೆ ಅಂತಂದರೆ, ನಮ್ಮ ಜೊತೆಗಿದ್ದಾಗ ಬೇರೆ, ಅವ್ರ ಜೊತೆಗಿದ್ದಾಗ ಬೇರೆ ಅನ್ನೋ ರೀತಿಯಲ್ಲಿ ಆಗುತ್ತೆ. ಇಷ್ಟು ದಿನ ಜಾನ್ವಿಗೆ ಇವರೇ ಹೇಟ್ ಮಾಡ್ತಾಯಿದ್ರು. ಸೊ ಇವ್ರ ತಂಡಕ್ಕೆ ಬಂದಿದ್ದಾರಂತೆ. ಸೊ ಇವಾಗ ಇವರು ಏನು ಹೊಗಳೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಜಾನ್ವಿನೂ ಅಷ್ಟೇ, ಇಷ್ಟು ದಿನ
ಅಶ್ವಿನಿ ಜೊತೆಗಿದ್ದಾಗ ಇವೆಲ್ಲ ತಪ್ಪು ಅಂತ ಅನಿಸಿಲ್ಲ, ಡೈರೆಕ್ಟಾಗಿ ಹೇಳಿಲ್ಲ. ಸೊ ಇವಾಗ ಇವೆಲ್ಲ ತಪ್ಪು ಅಂತ ಅನಿಸ್ತಾ ಇದೆ. ಸೊ ಅವರವರ ಒಂದು ಸಿಚುವೇಶನ್ ತಕ್ಕಂಗೆ ಬದಲಾಗ್ತಾ ಇರ್ತಾರೆ. ಎಲ್ಲ ಟೈಮಲ್ಲೂ ಹಾಗೆ ಇರಬೇಕು, ಚೇಂಜಸ್ ಆಗಬಾರ್ದು ನನ್ನ ಪ್ರಕಾರ. ಇವಾಗ ನಾಳೆ ತಿರ್ಗಾ ಮತ್ತೆ ಅಶ್ವಿನಿ ಮತ್ತು ಸುದೀಪ್ ಜೊತೆ ಹೋದರೆ ಅಗೇನ್ ಇವ್ರ ಬಗ್ಗೆ ಮಾತಾಡ್ತಾರೆ. ಸೊ ಈ ಥರ ಆದರೆ ಜನಗಳು ನೋಡ್ತಿರ್ತಾರೆ, ಜನಗಳೇನು ಬಕ್ರ ಅಲ್ಲ. ಆ್ಯಂಡ್ ಇದಾದಮೇಲೆ ಅಲ್ಲಿ ಅಶ್ವಿನಿ, ಗಿಲ್ಲಿ, ಸ್ಪಂದನ ಬಾತ್ರೂಮಲ್ಲಿ ಡಿಸ್ಕಷನ್ ಮಾಡೋವಂಥದ್ದು, ಅಲ್ಲಿ ಅಶ್ವಿನಿ ಹೇಳೋವಂಥದ್ದು. ಸೊ ಒಬ್ಬರಿಗೆ ತುಂಬ ಅನ್ಯಾಯ ಆಗಿದೆ, ಊರಿಗೆಲ್ಲ ಹೇಳ್ಕೊಂಡು ತಿರುಗಾಡ್ತವನೆ ಅಂತ ಹೇಳ್ಕೊಂಡು ಗಿಲ್ಲಿಗೆ ಹೇಳ್ತಿರೋದು. ಅಂದರೆ ಅವನು ನನಗೆ ಅನ್ಯಾಯ ಆಗಿದೆ, ಇವರೆಲ್ಲ ಸೇರ್ಕೊಂಡು ನನಗೆ ಸೋಲಿಸ್ಬಿಟ್ರು, ಕ್ಯಾಪ್ಟನ್ಸಿ ಒಂದು ಓಟಕ್ಕೆ ನನಗೆ ಬಿಡಲಿಲ್ಲ ಅನ್ನೋ ರೀತಿಯಲ್ಲಿ ಗಿಲ್ಲಿ ಅವನ ಫೀಲಿಂಗಲ್ಲಿ ಅವನಿದ್ದಾನೆ. ಸೊ ಅದಕ್ಕೋಸ್ಕರ ಅಲ್ಲಿ ಅವನು ಬೇಡ್ಕೊತಿದ್ದ, ಅಂದರೆ ಅವನ ಒಂದು ನೋವನ್ನು ತೋಡ್ಕೊತಾ ಇದ್ದ. ಸೊ ನನಗೆ ಅನ್ಯಾಯ ಆಗಿದೆ, ರಾತ್ರಿ ಊಟ ಕೂಡ ಮಾಡಿಲ್ಲ ನಾನು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದ. ಅಗೇನ್ ನೀವೆಲ್ಲ ಸರಿ ನನಗೆ ಅನ್ಯಾಯ ಮಾಡಿದ್ರಿ ಅನ್ನೋ ರೀತಿಯಲ್ಲಿ. ಓಕೆ, ಸೊ ಇದಾದಮೇಲೆ ಅಲ್ಲಿ ಬೆಳಿಗ್ಗೆ ಒಂದು ಕಾಲೇಜಲ್ಲಿ ಒಂದು ಸಬ್ಜೆಕ್ಟ್ ಡಿಸ್ಕಷನ್ ನಡೆಯುತ್ತೆ, ಅದೇ ಡೇರಿಂಗ್ ಅಂದರೆ ಏನು ಅಂತ. ಅಷ್ಟಿಗೆ ಜಾನ್ವಿ ಹೇಳುವಂಥದ್ದು, ಸೊ ತಪ್ಪನ್ನ ತಪ್ಪು ಅಂತ ಹೇಳಬೇಕು, ಆ ತಪ್ಪು ಮಾಡಿದರೆ ಆ ತಪ್ಪನ್ನ ಅವ್ರನ್ನ ತಿದ್ದಿ ಹೇಳಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಈ ಒಮ್ಮನೇ ಮಾಡಿಲ್ಲ, ಇವಾಗ ಬಂದ್ಬಿಟ್ಟು ಇಲ್ಲಿ ಒಳ್ಳೆ 2 ದಿವಸದಿಂದ ಈ ಟೀಮಿಗೆ ಚೇಂಜ್ ಆದಮೇಲೆ ಏನು ಒಳ್ಳೆ ಬೋಧನೆ ಎಲ್ಲ ಕೊಡ್ತವ್ರೆ. ಅಶ್ವಿನಿ ತಪ್ಪು ಮಾಡಿದಾಗ ಹೇಳಲಿಕ್ಕೆ ಏನಾಗಿತ್ತು, ಈ 2 ದಿವಸದಲ್ಲೇ ಚೇಂಜ್ ಆಗಿಬಿಟ್ರೆ, ಟೀಮ್ ಚೇಂಜ್ ಆಗಿದ ತಕ್ಷಣವೇ ಚೇಂಜ್ ಆಗ್ಬಿಡೋದಾ? ಅಂದರೆ ಇವ್ರು ಹೆಂಗೆ ಅಂತಂದರೆ ಸಮಯಕ್ಕೆ ಬಂದಂಗೆ ಬದಲಾಗ್ತಾ ಇರ್ತಾರೆ. ಇದನ್ನೇ ಹೇಳೋದು ಉಸುರುವಳಿ ಅಂತ ಹೇಳ್ಬಿಟ್ಟು. ತಪ್ಪನ್ನ ತಪ್ಪು ಅಂತ ಹೇಳಬೇಕಂತೆ, ತಪ್ಪು ಮಾಡಿದ ಯಾರಾದರೂ ತಪ್ಪು ಮಾಡ್ತಿದ್ರೆ ಅದನ್ನು ತಪ್ಪು ಮಾಡ್ತಿದ್ದೀರಾ ನೀವು ಅಂತ ಹೇಳಬೇಕಂತೆ. ಕರ್ಮ. ಆ್ಯಂಡ್ ಇದಾದಮೇಲೆ ಗಿಲ್ಲಿ ಒಂದು ಹೇಳ್ತಾನೆ, ಸೊ 7 ಜನ ಒಂದು ಕಡೆಗಾದರೆ ನಿಂತ್ಕೊಂಡು ಸೊ ಆ ಟೀಮ್ನ ತನ್ನಗೋಸ್ಕರ ತಾನು ಹೋರಾಡಿದ್ನಲ್ಲ ಸರ್, ಅದು ಸರ್ ಡೇರಿಂಗು ಅಂತಂದರೆ ಅಲ್ಲಿ ಅವನು ಹೇಳ್ದ. ಮೊನ್ನೆ ಸ್ಟ್ಯಾಂಡ್ ತೊಗೊಂಡಲ್ಲ ತನ್ನ ಪರವಾಗಿ ರಾಶಿಕಾ ವಿರುದ್ಧ, ರಾಶಿಕಾ ಬಿಟ್ಕೊಳ್ಳಿಲ್ವಲ್ಲ, ಸೊ ಅದನ್ನೇ ಎಕ್ಸಾಂಪಲ್ ಆಗಿ ಹೇಳ್ದ. ಆ್ಯಂಡ್ ಅಶ್ವಿನಿ ಕೂಡ ಹೇಳಿದ್ರು, ಅಶ್ವಿನಿ ಅಂದರೆ ತಾಕತ್ತು ಅಂದರೆ ಅಶ್ವಿನಿ ಅಂತೆ. ಗಿಲ್ಲಿ ಯಾವ ರೇಂಜಿಗೆ ಉರ್ಸಾಗ್ಬಿಟ್ಟ ಅಂತಂದರೆ ಆ ಸ್ಟೇಟ್ಮೆಂಟ್ ಇನ್ನೂ ಮುಗ್ದೇ ಇಲ್ಲ ಅವನು. ನನಗೆ ಆಗಲ್ಲ ಸರ್, ನಾನು ಡಿಸ್ಮಿಸ್ ಮಾಡಿ ಸರ್, ನಾನು ಹೊಂಟೋಯ್ತೀನಿ ಸರ್, ನಾನು ಈ ಕಾಲೇಜ್ ಬೇಡ ಬೇರೆ ಕಾಲೇಜ್ಗೆ ಹೋಗ್ತೀನಿ ಸರ್ ಅಂತ ಶುರು ಹಚ್ಕೊಂಡ. ಆಮೇಲೆ ಈ ಒಂದು ಹೋರಾಟದ ಹಾದಿಯಲ್ಲಿ ಹೊರಟಾಗ ಸೊ ಬಕೀಟು, ಸೌಟು ಈ ಥರ ಎಲ್ಲ ಅಂತಾರೆ, ಬಟ್ ಅದನ್ನೆಲ್ಲ ಮೆಟ್ಟಿ ನಿಲ್ಲೋವಂಥದ್ದು ಇದೆಯಲ್ಲ ಸರ್, ಅದೇ ಸಾರ್ ಡೇರಿಂಗು, ಅದೇ ತಾಕತ್ತು ಅನ್ನೋ ರೀತಿಯಲ್ಲಿ ಅಶ್ವಿನಿ ಹೇಳ್ತಾರೆ. ನನಗೆ ಒಂದೊಂದ್ಸರಿ ಅನ್ಸುತ್ತೆ ಈ ಗಿಲ್ಲಿ ಇಷ್ಟು ಯಾಕಪ್ಪ ಉರಿಸ್ತಾನೆ ಅಂತ ಅನ್ಸುತ್ತೆ. ಕಾವ್ಯ ನಕ್ಕಿದ ಮೇಲೆ ಅಂತೂ ಕೂಡ ಅಶ್ವಿನಿ ಅವರಿಗೆ ಇನ್ನೂ ಕೂಡ ಬೇಜಾರಾಗಿರುತ್ತೆ. ಅದು ತೋರಿಸ್ಕೊಳಕ್ಕಾಗಲ್ಲ, ಏನು ಮಾಡೋಕ್ಕಾಗುತ್ತೆ. ಆ್ಯಂಡ್ ಇದಾದ್ಮೇಲೆ ರಾಶಿ ಹೇಳುವಂಥದ್ದು, ಸೊ ನಮಗೆ ಅನಿಸಿರುವಂಥದ್ದು ಎಲ್ಲ ಕಡೆಗೂ ಕೂಡ ಸ್ಟ್ಯಾಂಪ್ ತೊಗೊಳ್ಳೋವಂಥದ್ದು. ಆಮೇಲೆ ಇನ್ನೊಂದು ಏನು ಅಂತಂದರೆ ಸುಳ್ಳುನ್ನ ಸತ್ಯ ಅಂತ ತಲೆ ಮೇಲೆ ಹೊಡೆಯುವಂಥದ್ದು, 2 ರೀತಿಯಲ್ಲಿ ಡೇರಿಂಗ್ ಇರ್ತವೆ ಅಂತ ಹೇಳ್ತಾರೆ. ಆ್ಯಂಡ್ ಅಗೇನ್ ಅಲ್ಲೂ ಕೂಡ ಬಿಡಲಿಲ್ಲ ಗಿಲ್ಲಿ. ಸರ್ ನನ್ನ ಟೀಮ್ ಅವ್ರ ಬಗ್ಗೆ ಹೇಳ್ಕೊತಿದ್ದಾರೆ, ನನಗೆ ಈ ಟೀಮ್ ಬೇಡ ಸರ್, ನಾನು ಟೀಮ್ ಚೇಂಜ್ ಮಾಡ್ತೀನಿ ಸರ್, ಹಾಗೆ ಸರ್ ಹೀಗೆ ಸರ್ ಅಂತ ಕೂಗಾಡ್ತಿದ್ದೆ. ಬಟ್ ರಾಶಿಕಾ ನಗ್ತಾನೆ ಇದ್ಲು. ಆ್ಯಂಡ್ ಅಲ್ಲಿ ಗಿಲ್ಲಿ ಕಾಮಿಡಿ ಮಾಡೋ ಟೈಮಲ್ಲೂ ಕೂಡ ಅಷ್ಟೇ ರಾಶಿಕಾ ನಗ್ತಾನೆ ಇದ್ಲು. ಮೇ ಬಿ ಅದನ್ನು ಕ್ಯಾರಿ ಮಾಡಿಲ್ಲ ಅಂತ ಅನ್ಸುತ್ತೆ, ಬಟ್ ಖುಷಿಯಾಗಂತೂ ಇದ್ಲಪ್ಪ. ಆ್ಯಂಡ್ ಇದಾದಮೇಲೆ ಬಿಗ್ ಬಾಸ್ ಅವರು ಒಂದು ಅನೌನ್ಸ್ ಮಾಡ್ತಾರೆ, ಅದೇನಂತಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಬ್ಲೂ ಟೀಮ್ ಅವರು ಆ ಒಂದು ಒಬ್ಬ ಕ್ಯಾಪ್ಟನ್ಸಿ ಕಂಟೆಂಡರ್ಗೆ ಆಯ್ಕೆ ಮಾಡಲಿಕ್ಕೆ, ಅಂದರೆ ಸ್ಟೂಡೆಂಟ್ ಆಫ್ ದಿ ವೀಕ್ ಆಯ್ಕೆ ಮಾಡಲಿಕ್ಕೆ ವಿಫಲವಾಗಿರೋದ್ರಿಂದ ಇನ್ನೊಂದು ಅವಕಾಶ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಇನ್ನೊಂದು ಅವಕಾಶ ಕೊಡ್ತೀನಿ ಅಂದ ತಕ್ಷಣವೇ ಅಲ್ಲಿ ಫುಲ್ಲು ಖುಷಿಯಾಗಿದ್ರು ಅಶ್ವಿನಿ ಅವರು. ಬಟ್ ಗೊತ್ತಿಲ್ಲ ಅವರಿಗೆ ಬೇರೆ ಟೀಮ್ ಕೊಡ್ತವ್ರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದೇ ಬ್ಲೂ ಟೀಮ್ ಅವರು ಆಯ್ಕೆ ಮಾಡಬೇಕಾಗತ್ತೆ ಅಪೋಸಿಟ್ ತಂಡದಲ್ಲಿರುವಂಥ ರೆಡ್ ತಂಡದಲ್ಲಿರುವಂಥ ಒಬ್ಬ ಸ್ಪರ್ಧಿನ. ಅದು ಬಹುಮತದ ಆಯ್ಕೆ ಆಗಿರುತ್ತೆ, ಇದು ಒಮ್ಮತದ ಆಯ್ಕೆ ಅಲ್ಲ, ಬಹುಮತದ ಆಯ್ಕೆ ಆಗಿರೋದ್ರಿಂದ ಒಬ್ಬರನ್ನು ಚೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಎಲ್ಲರೂ ಕೂಡ ಇವರು ಹೋಗಿ ನಮ್ಮನ್ನೇ ಮಾಡಿ ಅಂತ ಅಂದರೆ ಕನ್ವಿನ್ಸ್ ಮಾಡಬೇಕಾಗತ್ತೆ. ಅಲ್ಲಿ ಕೆಲವರು ಕನ್ವಿನ್ಸ್ ಮಾಡಿದ್ರು, ಇನ್ನು ಕೆಲವರು ಕನ್ವಿನ್ಸ್ ಮಾಡಲಿಲ್ಲ, ಕೆಲವರು ಕನ್ವಿನ್ಸ್ ಆದರು, ಇನ್ನು ಕೆಲವರು ಕನ್ವಿನ್ಸ್ ಆಗಲಿಲ್ಲ. ಸೊ ಒಟ್ಟಿನಲ್ಲಿ ಅಲ್ಲಿ ಮ್ಯಾಕ್ಸಿಮಮ್ ಒಂದು ಬಹುಮತ ಬಂದಿರುವಂಥದ್ದು ಅಭಿಗೆ ಬರುತ್ತೆ, 5 ವೋಟ್ ಬರುತ್ತೆ. ಸ್ಪಂದನ, ರಾಶಿ, ಧನು, ರಿಷಾ ಆ್ಯಂಡ್ ಮಾಳು ಅವರು, ಸೊ ಅವರಿಗೆ ಅಭಿಯವರಿಗೆ ಹಾಕುವಂಥದ್ದು. ಆ್ಯಂಡ್ ಜಾನ್ವಿಯವರಿಗೆ ಬಂದಿರುವಂಥದ್ದು 2 ವೋಟು, ಅದು ಸುದಿ ಆ್ಯಂಡ್ ಜಾನ್ವಿ. ಆ್ಯಂಡ್ ಕಾವ್ಯಕ್ಕೆ ಬಂದಿರುವಂಥದ್ದು ಗಿಲ್ಲಿ ಒಬ್ಬನೇ. ಬಿಕಾಸ್ ಅಲ್ಲಿ ಗಿಲ್ಲಿ ಏನಕ್ಕೆ ಆಗ್ದ ಅಂತಂದರೆ ಮೇ ಬಿ ಅವ್ರು ತಪ್ಪು ಅಂದರೆ ತಪ್ಪು ಅಂತ ಹೇಳ್ತಾರೆ, ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಅವ್ರಿಗೆ ಜಾಸ್ತಿ ಇದೆ ಅನ್ನೋ ರೀತಿಯಲ್ಲಿ ಅವ್ರು ಹಾಕಿದ್ರು. ಸೊ ಮ್ಯಾಕ್ಸಿಮಮ್ ಓಟು ಅವ್ರು ಅಭಿ ಬಂದಿರೋದ್ರಿಂದ ಅವರು ನೇರವಾಗಿ ಸೊ ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆದರು ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಪ್ರಕಾರ ಓಕೆ, ಚೆನ್ನಾಗಿ ಕಷ್ಟಪಟ್ಟಿದ್ದಾರೆ, ಜಾನ್ವಿನೂ ಆಡಿದ್ದಾರೆ. ಸೊ ಇದಾದಮೇಲೆ ಕಾವ್ಯ ಆ್ಯಂಡ್ ಅಶ್ವಿನಿ ಅವರ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಡಿಸ್ಕಷನ್ ರೀತಿಯಲ್ಲೇ ಸ್ಟಾರ್ಟ್ ಆಗುವಂಥದ್ದು. ಅದಾದಮೇಲೆ ಅದು ಕಿತ್ತಾಟ, ಜಗಳ, ಹೋಗೆ ಬಾರೆ ಅನ್ನೋ ರೀತಿಗೆಲ್ಲ ತಿರ್ಕೊಂತು. ಈ ಕಿತ್ತಾಟ ಏನಕ್ಕಾಯ್ತು ಅಂತಂದರೆ ಅಲ್ಲಿ ಏನು ಸೊ ಬ್ಲೂ ತಂಡ, ಸೊ ರೆಡ್ ತಂಡದಿಂದ ಒಬ್ಬರನ್ನ ಆಯ್ಕೆ ಮಾಡಬೇಕು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಅಂತಂದಾಗ ಅಲ್ಲಿ ಕೆಲವೊಂದು ರೀಸನ್ಗಳನ್ನ ಹೇಳ್ತಾರೆ ಅಶ್ವಿನಿ ಗೌಡ ಅವರು. ಅಂದರೆ ಬೇರೆಯವರು ಅಲ್ಲಿ ನಮಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಬರಲಿಲ್ಲ, ಯಾರು ರಕ್ಷಿತಾ ಆ್ಯಂಡ್ ಕಾವ್ಯ ಅಂತ ಬಂದಾಗ, ಕಾವ್ಯ ಆ್ಯಂಡ್ ರಕ್ಷಿತಾ ಅವರು ಕೂಡ ಅಲ್ಲಿ ಎಲ್ಲರೂ ಕನ್ವಿನ್ಸ್ ಮಾಡಬೇಕು ಅಂತಂದಾಗ ಅಲ್ಲಿ ಕೆಲವು ಜನರನ್ನು ಅಲ್ಲಿ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಅಂದರೆ ನಮಗೇ ಆಯ್ಕೆ ಮಾಡಿ ಅನ್ನೋ ರೀತಿಯಲ್ಲಿ ಅದರಲ್ಲಿ ಅಶ್ವಿನಿ ಆದರೂ ಆಗಿರ್ಬೋದು, ರಾಶಿಕಾ, ಸೊ ಇವ್ರನ್ನ ಅಲ್ಲಿ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಸೊ ಆ ಒಂದು ವಿಚಾರ ಇಟ್ಕೊಂಡು ಅಲ್ಲಿ ಅಶ್ವಿನಿ ಅವರನ್ನು ಮಾತು ಹೇಳ್ತಾರೆ ಜಾನ್ವಿ ಅವ್ರನ್ನ ಚೂಸ್ ಮಾಡೋ ಟೈಮಲ್ಲಿ. ಸೊ ಈಗೋ ಅದನ್ನೆಲ್ಲ ಮರೆತು ಅಟ್ಲೀಸ್ಟ್ ಮಾತಾಡೋಕ್ಕೆ ಬರಬೇಕಿತ್ತು, ಅದು ಅವರು ಬರಲಿಲ್ಲ, ಅವ್ರಿಗೂ ಕೂಡ ಹರ್ಟ್ ಆಗಿರ್ಬೋದು, ನಮಗೂ ಕೂಡ ಹರ್ಟ್ ಆಗಿದೆ ಅನ್ನೋ ಒಂದು ಕೆಲವೊಂದು ಮಾತುಗಳು ಹೇಳಿದಾಗ ಸೊ ಇಲ್ಲಿ ಅಗೇನ್ ಕಾವ್ಯ ಬಂದು ಕೇಳ್ತಾರೆ, ನಿಮಗೆ ಹರ್ಟ್ ಆಗಿದ್ರೆ ನೀವು ಅಟ್ಲೀಸ್ಟ್, ಅಥವಾ ನೀವು ಬೇರೆಯವ್ರಿಗೆ ಹರ್ಟ್ ಮಾಡಿದ್ದಾರೆ ಅಂತಂದರೆ ನೀವು ಅಟ್ಲೀಸ್ಟ್ ಬಂದು ಅವ್ರ ಹತ್ರ ಬಂದು ಮಾತಾಡಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಅಗೇನ್ ಅಶ್ವಿನಿ ಹೇಳುವಂಥದ್ದು ನೀವು ಕೂಡ ಬರ್ಬೋದು ಅಂತ ಇವ್ರು ಹೇಳುವಂಥದ್ದು, ಅವರು ಕೂಡ ಬರ್ಬೋದು ಅಂತ ಅವ್ರು ಹೇಳುವಂಥದ್ದು. ಇಷ್ಟೇ
ಈ ಕನ್ವರ್ಸೇಷನಿಂದ ಸ್ಟಾರ್ಟ್ ಆದಂತಹ ಒಂದು ಈ ಮಾತುಕತೆ ಸೊ ಯಾವ ಮಟ್ಟಕ್ಕೆ ಹೋಯಿತು ಅಂತಂದರೆ ಹೋಗಲೇ ಬ್ಯಾರಲ್ಲೇ ಅನ್ನೋ ರೇಂಜಿಗೆ ಆಯ್ತಿದ್ದು. ಈ ಕಡೆ ಅಶ್ವಿನಿದೇನು ಅಂತಂದರೆ ನಾನೇ ಸುಪೀರಿಯರು, ನಂದೇ ಆಗಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದಷ್ಟು ಮಾತುಗಳಿದ್ದಾವೆ. ಸೊ ಅದಕ್ಕೆ ಕೌಂಟ್ರ್ಗಳು ಕೊಟ್ಕೊಂಡು ಹೋದಂಥ ಕಾವ್ಯ ಅವರು ಸೊ ಎಲ್ಲೂ ಕೂಡ ಬಗ್ಲಿಲ್ಲ. ಸೊ ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋಂಥದ್ದು ಅಶ್ವಿನಿ ಅವ್ರು ಏನು ಅಂತಂದರೆ, ಎಲ್ಲರನ್ನೂ ಕೂಡ ಬಗ್ಗಿಸ್ಬೋದು, ಕೆಲವ್ರು ಇರ್ತಾರೆ ಸೊ ಅವ್ರನ್ನ ಬಗ್ಸಕ್ಕೆ ಆಗಲ್ಲ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ಎಲ್ಲ ಟೈಮಲ್ಲೂ ಕೂಡ ನಂದೇ ಆಗಬೇಕು, ನಾನೇ ಟಾಪಲ್ಲಿ ಇರಬೇಕು ಅಂತಂದರೆ ಅದು ಆಗಲ್ಲ ಅಂತ ನನಗನ್ಸುತ್ತಪ್ಪ. ಆಮೇಲೆ ಕಾವ್ಯ ಕೂಡ ಅಷ್ಟೇ. ಸೊ ಅವರು ಏನಿದೆಯಲ್ಲ, ಸೊ ಅವ್ರು ಅಶ್ವಿನಿ ಅಂದ ತಕ್ಷಣ ಇವಾಗ ಒಂದು ಅವ್ರ ದೃಷ್ಟಿಕೋನದಲ್ಲಿ ಬಂದಿದೆ. ಸೊ ಈ ಒಮ್ಮನಿಗೆ ಎದುರುಗಡೆಗಂತೂ ನಾನಂತೂ ಬಗ್ಬಾರ್ದು ಅಂತ. ಸೊ ಅವ್ರು ಅಂದರೆ ನಾನು 2 ಅನ್ಬೇಕು, ಅವ್ರು 2 ಅಂದರೆ ನಾನು 3 ಅನ್ಬೇಕು ಅನ್ನೋ ರೀತಿಯಲ್ಲಿ ಇದ್ದಾರೆ. ಸೊ ಇದರಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಬಿಕಾಸ್ ಈ ಕಡೆ ಕೆಲವು ಟೈಮಲ್ಲಿ ಅಶ್ವಿನಿ ಮಾಡೋವಂಥದ್ದು ಕೂಡ ಹಾಗೆ ಇದೆ. ಸೊ ಇವರು ಬೇರೆಯವರಿಂದ ಒಂದು ರೆಸ್ಪೆಕ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಂದರೆ ಸೊ ಅವರು ಫಸ್ಟು ಬೇರೆಯವ್ರಿಗೆ ಕೊಡಬೇಕು. ಸೊ ಅದ್ರ ಕೂಡ ಅಲ್ಲಿ ನೋಡಿ ಸಾಕಾಗಿದೆ 4 ವಾರಲ್ಲಿ ಅಶ್ವಿನಿಗಾದರೂ ಕಾವ್ಯಗಾದರೂ ಆಗಿರ್ಬೋದು, ಕೆಲವರಿಗಾದರೂ ಆಗಿರ್ಬೋದು. ಬಟ್ ಎಲ್ಲರೂ ಕೂಡ ಬೇಜಾರಾದರೂ ಕೂಡ ಅಲ್ಲಿ ಮಾತಾಡ್ತಾ ಇಲ್ಲ. ಒಂದು ಕಾವ್ಯ ನಿಂತ್ಕೊಂಡಿದ್ದಾರೆ, ಆಡ್ತೀನಿ ನಾನು, ತಲೆ ಕೆಡಿಸ್ಕೊಳ್ಳಲ್ಲ ಇವಳು ಯಾವಳಾದ್ರೂ ಏನು ಅನ್ನೋ ರೀತಿಯಲ್ಲಿ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಅಷ್ಟೊಂದು ಮಾತುಗಳು ಬಂತೆ ಹೊರತು ಇಲ್ಲ ಅಂತಂದರೆ ಅಷ್ಟೊಂದು ಮಾತುಗಳು ಬರಲ್ಲ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇದಾದಮೇಲೆ BB ಫೆಸ್ಟ್ ಅಂತ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ನಡೆಯುತ್ತೆ. ಅಲ್ಲಿ ಗೆಸ್ಟ್ ಆಗಿ ಸುಷ್ಮಾ ಆ್ಯಂಡ್ ಇನ್ನೊಬ್ಬರು ಆ್ಯಕ್ಟ್ರೆಸ್ ಯಾರೋ ಬಂದಿರ್ತಾರೆ ಧಾರಾವಾಹಿಯಿಂದ. ಸೊ ಅಲ್ಲಿ ಡ್ಯಾನ್ಸ್ ಪ್ರಿಪ್ರೇಷನ್ ಎಲ್ಲ ಏನು ನಡೀತಾ ಇರುತ್ತೆ. ಆ್ಯಂಡ್ ಅದಾದಮೇಲೆ ಅವ್ರು ಎಂಟ್ರಿ ಆಗುತ್ತೆ. ಅಗೇನ್ ಅಲ್ಲಿ BB ಫೆಸ್ಟ್ ಸ್ಟಾರ್ಟ್ ಆಗುತ್ತೆ. ಜಾನ್ವಿ ಹೋಸ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಫಸ್ಟ್ ಒಂದು ಇದರಲ್ಲೇ ಸೂರಜ್ ಆ್ಯಂಡ್ ಕಾವ್ಯ ಡ್ಯಾನ್ಸ್ ಮಾಡ್ತಾರೆ. ಪ್ರೀತಿಯಲ್ಲಿರೋ ಸುಖ ಗೊತ್ತೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಸಖತ್ತಾಗಿ ಮಾಡಿದ್ರು. ಆ್ಯಂಡ್ ಸೂರಜ್ಗೆ ಡ್ಯಾನ್ಸ್ ಬರಲ್ಲ ಅಂತ ಅನಿಸುತ್ತೆ, ಬಟ್ ತುಂಬ ಚೆನ್ನಾಗೇ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿ ಡ್ಯಾನ್ಸ್ ಮಾಡೋ ಟೈಮಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನೆ ಅಂತಂದರೆ, ಅಬ್ಸರ್ವ್ ಮಾಡಲಿಕ್ಕೆ ಅಲ್ಲಿ ಕ್ಯಾಮ್ರಾ ಅವ್ರ ಮೇಲೇ ಫೋಕಸ್ ಇತ್ತು. ಒಂದು ರಾಶಿ ಮೇಲೆ ಆ್ಯಂಡ್ ಇನ್ನೊಂದು ಗಿಲ್ಲಿ ಮೇಲೆ. ಗಿಲ್ಲಿ ಆ ಒಂದೇನು ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ಒಳ್ಳೆ ಗರ ಬಡ್ದಾರಂಗೆ ಕೂತಿದ್ನಪ್ಪ. ಅದು ಏನಾಗುತ್ತೋ ಗೊತ್ತಿಲ್ಲ, ಜಲಸ ಅಂತ ಕಾವ್ಯ ಮೇಲೆ. ಕಾವ್ಯ ಅವನು ಸೂರಜ್ ಜೊತೆಗೆ ಡ್ಯಾನ್ಸ್ ಮಾಡ್ತಿರೋದ್ರಿಂದ ಮೇ ಬಿ ಜಲಸಲ್ಲಿ ಕೋಪ ಮಾಡ್ಕೊಂಡು ಕೂತಿದ್ದ, ಒಂದು ಚೂರು ಸ್ಮೈಲ್ ಕೊಡಲಿಲ್ಲ. ಬಟ್ ರಾಶಿ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತಾಯಿದ್ಲು. ಒಳಗಡೆ ಏನು ಬೇಜಾರಿತ್ತೇನೋ ಗೊತ್ತಿಲ್ಲ, ಬಟ್ ಮೇಲ್ಗಡೆಗಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಅದು ನೋಡಿ ಖುಷಿ ಆಯಿತು. ಓಕೆ, ಸೊ ಇದಾದಮೇಲೆ ಅಲ್ಲಿ ಪರ್ಫಾರ್ಮೆನ್ಸ್ ಮುಗಿಯುತ್ತೆ. ಸುಷ್ಮಾ ಅವ್ರು ಹೇಳ್ತಾರೆ, ಅಂದರೆ ಸಿಕ್ಕಿರೋ ಟೈಮಲ್ಲಿ ತುಂಬ ಓಕೆ ಚೆನ್ನಾಗಿ ಮಾಡಿದೆ ಅನ್ನೋವಂಥ ಒಂದು ಇದನ್ನು ಕೊಡ್ತಾರೆ, ಜಜ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಕೆಮಿಸ್ಟ್ರಿ ಸೂಪರ್ ಆಗಿತ್ತು ಅಂತಂದಾಗ ಗಿಲ್ಲಿ ಒಂದು ಕೌಂಟ್ರ್ ಕೊಡ್ತಾನೆ, ಮೇಡಮ್ ನಿಮ್ಮದು ಟೆಸ್ಟೆಡ್ ಗ್ಲಾಸ್ ಹಾಕಿದ್ರಲ್ಲ ನೋಡಿ ಅನ್ನೋ ರೀತಿಯಲ್ಲಿ ಹೇಳ್ತಂದರೆ ಕಣ್ಣು ಕಾಣಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ. ಈ ಥರದ ಕೌಂಟ್ರ್ಗಳು ತುಂಬ ಚೆನ್ನಾಗಿ ಕೊಡ್ತಾನೆ. ಬಟ್ ಯಾಕೋ ಗೊತ್ತಿಲ್ಲ, ಸಖತ್ ಬೇಜಾರಾಗಲ್ಲಿ ಇದ್ದ ಅವರಿಬ್ಬರು ಪರ್ಫಾರ್ಮ್ ಮಾಡೋ ಟೈಮಲ್ಲಿ. ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿ ಚಂದ್ರಪ್ರಭಾ ಆ್ಯಂಡ್ ಅಭಿ ಧ್ರುವಂತ್ ಎಂಥ ಎನರ್ಜೆಟಿಕ್ ಸಾಂಗಲ್ಲಿ ಎಂಥ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಕೊಟ್ಟರು, ಸಖತ್ತಾಗಿ ಕೊಟ್ಟರು. ಎಲ್ಲರೂ ಕೂಡ ಖುಷಿಯಾಗಿದ್ದರು. ಎಲ್ಲರೂ ಜಡ್ಜಸ್ ಅಂತೂ ಸ್ಟ್ಯಾಂಡಿಂಗ್ ಓವೇಷನ್ನೇ ಕೊಟ್ಬಿಟ್ರು. ಅಲ್ಲಿ ಅಷ್ಟು ಅದ್ಭುತವಾಗಿ ಮಾಡಿದ್ರು. ಚಂದ್ರಪ್ರಭಾ ಎನರ್ಜಿ ಸೂಪರ್. ಅಗೇನ್ ಅಭಿ ಕೂಡ ಅಷ್ಟೇ, ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ನಮ್ಮ ಧ್ರುವಂತ್ ಅಗೇನ್ ಸಖತ್ತಾಗಿ ಮಾಡಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಇದಾದಮೇಲೆ ಬಂದಂಥದ್ದು ನಮ್ಮ ಮಲ್ಲಮ್ಮ, ಜಾನ್ವಿ ಆ್ಯಂಡ್ ರಕ್ಷಿತಾ. ಸೊ ಮುಕುಂದ ಮುರಾರಿ ಸಾಂಗಲ್ಲಿ ಏನು ಪರ್ಫಾರ್ಮ್ ಮಾಡಿದ್ರಲ್ಲ, ಜಸ್ಟ್ ಓಕೆ ಅಂತ ಅನಿಸ್ಬೇಕು. ಬಿಕಾಸ್ ಅಲ್ಲಿ ಓಕೆ ಅವ್ರಿಗೆ ಎಷ್ಟು ಟ್ರೈ ಆಗುತ್ತೆ ಅಷ್ಟು ಮಾಡ್ತಾರೆ. ಆ್ಯಂಡ್ ರಕ್ಷಿತಾ ತುಂಬ ಎನರ್ಜಿ ಚೆನ್ನಾಗಿತ್ತು. ಆ್ಯಂಡ್ ಜಾನ್ವಿ ಅವರು ಕೂಡ ಟ್ರೈ ಮಾಡಿದ್ರು. ಮಲ್ಲಮ್ಮಗೆ ಡ್ಯಾನ್ಸ್ ಬರಲ್ಲ ಅಂತ ಅವ್ರನ್ನ ದೇವ್ರು ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟಿದ್ರು. ಕೊನೆಯಲ್ಲಿ ಇಬ್ಬರು ಅವ್ರಿಗೆ ಮಲ್ಲಮ್ಮ ಅವ್ರಿಗೆ ಕೈ ಮುಗ್ದಿದ್ದು, ಕಾಲು ಮುಗ್ದಿದ್ದು, ತುಂಬ ಚೆನ್ನಾಗಿತ್ತು. ಓಕೆ, ಇದಾದಮೇಲೆ ನಮ್ಮ ಕಿತಾಪತಿ ಕಪಲ್ಸ್ ಬರ್ತಾರೆ, ಅಶ್ವಿನಿ ಆ್ಯಂಡ್ ಗಿಲ್ಲಿ. ಅಗೇನ್ ನಮ್ಮ ಯಾರು ಚಂದ್ರಪ್ರಭಾ ಅದೇನು ಪರ್ಫಾರ್ಮೆನ್ಸ್ ಇತ್ತಲ್ಲ, ಅದೇ ಒಂದು ಮ್ಯಾಚ್ ಮಾಡೋ ರೀತಿಯಲ್ಲಿ ಸಖತ್ತಾಗಿತ್ತು. ಸುಮ್ಮನೆ ಒಳಬಿಡೋ ಸುಂದರಿನಲ್ಲಿ. ಬಟ್ ಜೋಡಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸಖತ್ ಸ್ಟೆಪ್ಸ್ ಚೆನ್ನಾಗಿ ಹಾಕಿದ್ರು. ಅಂದರೆ ಕೊರಿಯೋಗ್ರಫಿ ಮಾಡಿರುವಂಥದ್ದು ಮೇ ಬಿ ಗಿಲ್ಲಿನ ಅಥವಾ ಯಾರು ಗೊತ್ತಿಲ್ಲ, ಅದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಶ್ವಿನಿ ಅವ್ರಿಗೆ ಕೆಳಗಡೆ ಬೀಳಿಸ್ಬಿಟ್ಟು ಎತ್ತಕ್ಕೆ ಹೋಗ್ಬಿಟ್ಟು, ನಾನು ಅಂದ್ಕೊಂಡಿರಲಿಲ್ಲ ಅಶ್ವಿನಿ ಅವರು ಈ ರೇಂಜಿಗೆ ಡ್ಯಾನ್ಸ್ ಮಾಡ್ತಾರೆ ಅಂತ. ಬಿಕಾಸ್ ಗಿಲ್ಲಿ ಯಾವ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದ, ಬಿಕಾಸ್ ಅವನೊಂದು ಯಾವುದೋ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದ, DKD ಅಂತ ಅನಿಸುತ್ತೆ. ಸೊ ಇಲ್ಲಿ ಅವನಿಗೆ ಮ್ಯಾಚ್ ಮಾಡಿರುವಂಥದ್ದು ನಮ್ಮ ಅಶ್ವಿನಿ ಅವರು ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಈ ರೀತಿಯಲ್ಲಿ ಅಶ್ವಿನಿ ಅವರಿದ್ದರೆ ನಗಾಡ್ಕೊಂಡು ಖುಷಿಯಾಗಿದ್ದರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ. ಬಟ್ ಅದೇ ಒಂದು ರೀತಿಯಲ್ಲಿ ನೆಗೆಟಿವ್ ಅನ್ನೋ ರೀತಿಯಲ್ಲಿ ಅವರು ಕಾಣಿಸ್ಕೊತಿದ್ದಾರೆ ಅಥವಾ ಅವ್ರನ್ನ ಪೋರ್ಟ್ರೇ ಆಗ್ತಿದ್ದಾರೋ ಗೊತ್ತಿಲ್ಲ. ಕೆಲವು ವಿಚಾರದಲ್ಲಿ ಅವರು ಕರೆಕ್ಟಾಗಿದ್ದಾರೆ, ಇನ್ನು ಕೆಲವು ವಿಚಾರದಲ್ಲಿ ಭಾಷೆ ಅಂತ ಬಂದಾಗ, ಸೊ ಅವರ ನಿರ್ಧಾರಗಳು ಅಂತ ಬಂದಾಗ, ಸೊ ನಂದೇ ಅನ್ನೋ ರೀತಿಯಲ್ಲಿ ಸುಪೀರಿಯರ್ ಒಂದು ಇದು ತೋರಿಸ್ತಾರೆ. ಸೊ ಅದು ಸರಿಯಿಲ್ಲ ಅಂತ ನನಗನ್ಸುತ್ತೆ. ಓಕೆ, ಸೊ ಇದ್ರ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಮುಖ್ಯವಾಗಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲನೂ ಈ ಕೆಲವೊಂದು ಗಿಲ್ಲಿ ಫ್ಯಾನ್ಸ್ಗಳು ಸೊ ಕಾವ್ಯ ಅವರಿಗೆ ಒಂದು ರೀತಿಯಲ್ಲಿ ಸಿಕ್ಕಾಪಟ್ಟೆ ಹೇಟ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅನ್ನೆಸೆಸರಿ ಆಗಿರುವಂಥ ಒಂದು ಹೇಟು. ಸೊ ಕಾವ್ಯ ಹಂಗೆ ಮಾಡಿದ್ಲು, ಗಿಲ್ಲಿಗೆ ಹಿಂಗೆ ಮಾಡಿದ್ಲು, ಅವಳು ಹಿಂಗಿದ್ದಾಳೆ, ಅವ್ರಿಗೆ ವೋಟ್ ಮಾಡಬೇಡಿ, ಮಾಡಬೇಡಿ. ಎಂಥ ದಂಬು ಅಂತಂದರೆ ಫ್ಯಾನ್ಸ್ಗಳು. ಕಾಮನ್ ಸೆನ್ಸ್ ಇಲ್ವಾ ಗುರು ನಿಮಗೆಲ್ಲನೂ? ಅವಳೇನು ಬೇಕು ಅಂತ ಮಾಡಿದಾಳ? ಟಾಸ್ಕ್ ಕೊಟ್ಟಿದ್ರೆ ಟಾಸ್ಕ್ ಮಾಡ್ತಿದ್ದಾಳೆ. ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಅದೆಲ್ಲ ಬಿಟ್ಟು ನನಗೆ ಹಂಗೆ ಮಾಡಿದ್ಲು, ನಮ್ಮ ಗಿಲ್ಲಿಗೆ ಮೋಸ ಮಾಡಿದ್ಲು, ಹಂಗೆ ಮಾಡಿದ್ಲು. ಅವಳೇನಾದರೂ ಬಂದು ಹೇಳಿದ್ರಾಳೆ ಡೈರೆಕ್ಟಾಗಿ, ನಾನು ಲವ್ ಮಾಡ್ತಾಯಿದ್ದೀನಿ, ಹಾಗೆ ಮಾಡ್ತಾಯಿದ್ದೀನಿ, ಹೀಗೆ ಮಾಡ್ತಾಯಿದ್ದೀನಿ ಅಂತ? ಯಾವುದೂ ಕೂಡ ಹೇಳಿಲ್ಲ.
ಆಮೇಲೆ ಕೆಲವೊಂದು ಪ್ರಾಕ್ಟೀಸ್ ಮಾಡ್ತಿರೋವಂಥ ವಿಡಿಯೋಗಳು ಇಟ್ಕೊಂಡು ಸೊ ಅಲ್ಲಿ ಗಿಲ್ಲಿ ಅಳುತ್ತಿದ್ದಾನೆ, ಗಿಲ್ಲಿ ಬೇಜಾರು ಮಾಡ್ಕೊಂಡಿದ್ದಾನೆ, ಗಿಲ್ಲಿ ಎದುರುಗಡೆನೇ ಹಂಗೆ ಮಾಡ್ತಿದ್ದಾರೆ, ಹಿಂಗೆ ಮಾಡ್ತಿದ್ದಾನೆ, ಕಾವ್ಯ ಗಿಲ್ಲಿಗೆ ಅಲ್ಲಿಂದ ಆಚೆ ಹೋಗು ಅಂತಂದ್ಲು, ಹಾಗೆ ಹೀಗೆ. ಏನು ಮಾತಾಡ್ತಿದ್ದೀರಾ ನೀವೆಲ್ಲ? ನಿಮ್ಮ ಕಾಮನ್ ಸೆನ್ಸ್ ಇದೆಯಾ? ಬಿಗ್ ಬಾಸ್ ಶೋ ಥರ ನೋಡಿ, ಅಷ್ಟೊಂದು ಪರ್ಸ್ನಲಾಗಿ ನೋಡ್ಕೊಬೇಡಿ, ಅರ್ಥ ಆಯ್ತಾ? ಏನಪ್ಪ ನಿಜವಾಗ್ಲೂ ಬೇಜಾರಾಗುತ್ತೆ ಈ ರೀತಿಯಲ್ಲಿ ಒಬ್ಬರನ್ನ ಹೊಗಳಿಕ್ಕೋಸ್ಕರ ಇನ್ನೊಬ್ಬರನ್ನ ಆ ರೇಜಿಗೆ ಹೇಟ್ ಮಾಡ್ತಾರೆ ಅಂತಂದರೆ. ಆ್ಯಂಡ್ ನಾನು ಯಾವುದೋ ಒಂದು ವೀಡಿಯೋಸ್ಗಳು ನೋಡ್ತಾ ಇದ್ದೆ, ಕಾವ್ಯ ಗಿಲ್ಲಿ ಜೊತೆಗೂ ಕೂಡ ಡ್ಯಾನ್ಸ್ ಮಾಡಿದ್ದಾಳಂತೆ. ಮೇ ಬಿ ಟೆಲಿಕಾಸ್ಟ್ ಮಾಡಿಲ್ಲ, ಲೈವಲ್ಲಿ ಪ್ರಸಾರ ಆಗಿರ್ಬೋದು ಅಂತ ಅನಿಸುತ್ತೆ. ಗಿಲ್ಲಿ ಜೊತೆಗೂ ಕೂಡ ಕಾವ್ಯ ಡ್ಯಾನ್ಸ್ ಮಾಡಿದ್ದಾಳೆ, ಅದನ್ನು ಹೋಗಿ ನೋಡಿ. ಆ್ಯಂಡ್ ಒಂದಂತೂ ಹೇಳಬಲ್ಲೆ, ಅದೇನು ಅಂತಂದರೆ ಕಾವ್ಯ ಡೈರೆಕ್ಟಾಗಿ ಕೂಡ ಯಾವತ್ತೂ ಕೂಡ ನಾನು ಲವ್ ಮಾಡ್ತೀನಿ, ಅದು ಫ್ರೆಂಡ್ಸು ಕೂಡ ಅಂತಲೂ ಹೇಳಿಲ್ಲ. ಸೊ ಅಣ್ಣ ಅಣ್ಣ ಅಂತಲೇ ಹೇಳ್ತಿದ್ದಾಳೆ. ಹಂಗೇನಾದರೂ ಇದ್ದರೆ ಗಿಲ್ಲಿ ಬಿಟ್ಬಿಡೋದು ಬೆಟರ್ ಅಂತ ನನಗನ್ಸುತ್ತೆ. ಅಂದರೆ ಕಾವ್ಯ ಡೈರೆಕ್ಟಾಗಿ ಕೆಲವು ಟೈಮಲ್ಲಿ ಹೇಳ್ತಿದ್ದಾಳೆ, ಸೊ ಅಣ್ಣ ಅನ್ನೋ ರೀತಿಯಲ್ಲಿನೇ. ಸೊ ಅದನ್ನು ಅರ್ಥ ಮಾಡಿಕೊಂಡು ಗಿಲ್ಲಿ ತನ್ನ ಪಾಡಿ ತಾನಿದ್ದರೆ ಬೆಟ್ರು, ಇಲ್ಲ ಅಂತಂದರೆ ಇಲ್ಲ. ನೀವೇನಂತಂದರೆ ಫ್ಯಾನ್ಸ್ಗಳು ಹೆಂಗೆ ಅಂದರೆ ಗಿಲ್ಲಿ ಕಾವ್ಯ ತುಂಬ ಚೆನ್ನಾಗಿದ್ದಾಗ ಇಬ್ರಿಗೂ ಕೂಡ ಹೊಗಳೋವಂಥದ್ದು ಚೆನ್ನಾಗಿದ್ದಾರೆ ಹಾಗೆ ಹೇಗೆ ಅಂತ. ಇನ್ ಕೇಸ್ ಕಾವ್ಯ ಏನಾದರೂ ಸ್ವಲ್ಪ ಬೇರೆ ಕಡೆ ಡೌಟ್ ಅಂದರೆ ಇವಳು ಸರಿಗಿಲ್ಲ, ಹಾಗೆ ಹೀಗೆ ಅನ್ನೋ ಸೊ ಥಿಂಕಿಂಗ್ ಬಗ್ಗೆ ಅಷ್ಟೇ. ಅವರವರ ಒಂದು ದೃಷ್ಟಿಕೋನ ಯಾವ್ಯಾವ ರೀತಿಯಲ್ಲಿ ಇರುತ್ತೆ, ಸೊ ಅದ್ರ ಬಗ್ಗೆ ಆ ಥರ ಮಾತಾಡ್ತಾರೆ. ಬಟ್ ಸತ್ಯ ಏನಿದೆ ಅನ್ನೋದು ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇಷ್ಟೇ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.